ನೀರಿಲ್ಲ ಅಂತ ಜನ ಗೋಳಾಡ್ತಿದ್ರು. ಇದೀಗ ಮುಂಗಾರು ಕೃಪೆ ತೋರಿದೆ. ಮಳೆ ಖುಷಿ ನಡುವೆ ಕಣ್ಣೀರು ತರಿಸಿದೆ. ಸಾಲ ಸೋಲ ಮಾಡಿ ಬಿತ್ತಿದ್ದ ಬೀಜ ಮೊಳಕೆ ಬರುವಷ್ಟರಲ್ಲಿ ಕೊಚ್ಚಿ ಹೋಗಿದೆ. ತಗ್ಗು ಪ್ರದೇಶಗಳಲ್ಲಿ ಜನರ ನೆಮ್ಮದಿಯೇ ಹಾಳಾಗಿದೆ. ತರಬೇತಿ ಮಾಡಿರುವಂಥದ್ದು ಮಳೆಯ ನೀರಿಂದ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಗಳ ಸಾಕಷ್ಟು ಹಾನಿಯಾಗುವುದು. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ. ನಿನ್ನೆ ಸಂಜೆ 2 ಗಂಟೆಗಳ ಕಾಲ ಸುರಿದ ಮಳೆ ಅವಾಂತರ ಸೃಷ್ಟಿಸಿದೆ. ಯಾದಗಿರಿ ನಗರದ ಲಕ್ಷ್ಮೀ ಬಡಾವಣೆಗೆ ಮಳೆ ದಿಗ್ಬಂಧನ ಹಾಕಿದೆ. 5-6 ಮನೆಗಳಿಗೆ ಮೋರಿ ನೀರು ನುಗ್ಗಿ ಇಡೀ ಮನೆ ಕೆಸರು ಗುಂಡಿಯಾಗಿದೆ. ಹೊಸಹಳ್ಳಿ ಕ್ರಾಸ್ ಬಳಿಯ ತಗ್ಗು ಪ್ರದೇಶದ ಮನೆಗಳಿಗೂ ನೀರು ನುಗ್ಗಿ ನಿವಾಸಿಗಳು ಹೊರಬರಲಾಗದೆ ಪರದಾಡಿದ್ರು. ಮನೆಯಲ್ಲಿದ್ದ ದವಸ ಧಾನ್ಯ, ಗೃಹೋಪಯೋಗಿ ವಸ್ತುಗಳು, ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ಹಾಳಾಗಿವೆ. ಬಳ್ಳಾರಿಯ ಸಂಡೂರು ತಾಲೂಕಿನ ತಿಮ್ಮಲಾಪುರ ಗ್ರಾಮದಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆ ಕೊಚ್ಚಿ ಹೋಗಿದೆ. ಪ್ರವಾಹದಂತೆ ನುಗ್ಗಿದ ಹಳ್ಳದ ನೀರಿನಿಂದ 10 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೀಜಗಳೆಲ್ಲ ಕೊಚ್ಚಿ ಹೋಗಿವೆ. ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕಚ್ಚಿದ್ದು 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕತ್ತಲೆ ಆವರಿಸಿದೆ. ಅತ್ತ ವಿಜಯನಗರ ಜಿಲ್ಲೆ ಹೊಸಪೇಟೆ ಭಾಗದಲ್ಲೂ ಮಳೆ ಸಂಕಷ್ಟ ತಂದಿದೆ. ಜಂಬುನಾಥ ಹಳ್ಳಿಯ ರಾಯರ ಕೆರೆ ಹಿನ್ನೀರಿನ ಭಾಗದಲ್ಲಿ ಕಬ್ಬು, ಬಾಳೆ, ಹತ್ತಿ, ತೊಗರಿ ಬೆಳೆ ಹಾನಿಯಾಗಿದೆ. ಯಾದಗಿರಿಯಿಂದ ಅಮೀನ್ ಜೊತೆ ವಿನಾಯಕ್, ಟಿವಿ9 ಬಳ್ಳಾರಿ.